ಯಪ್ಪ ದೇವ್ರೆ, ಟೀಸರ್ ಹೆಂಗಿದೆ ಅಂದ್ರೆ ಕ್ರೋಮಲ್ಲಿ ಹಾಕೋ ವಿಡಿಯೋನ ಯೂಟ್ಯೂಬ್ ನಲ್ಲಿ ಹಾಕಿದ್ರೆ ಹೆಂಗಿರುತ್ತೆ ಹಂಗಿದೆ. ಈ ವಿಷಕಾರಿ ಟೀಸರ್ ನೋಡಿದ ತಕ್ಷಣ ನನಗೆ ಒಂದ್ ಸೆಕೆಂಡ್ ಗಾಬರಿ ಆಗೋಯ್ತು ಗುರು. ನಾವಿವತ್ತು ವರ್ಲ್ಡ್ ವೈಡ್ ನಲ್ಲಿ ಅತಿ ಹೆಚ್ಚು ಹೈಪ್ ಕ್ರಿಯೇಟ್ ಮಾಡಿದ ವಿಷಕಾರಿ ಸಿನಿಮಾನ ರೋಸ್ಟ್ ಮಾಡೋಣ. ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ ನಾನು ಯಾವ ಸಿನಿಮಾನ ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ. ನಿಮ್ಗೆ ಈ ರೋಸ್ಟ್ ಇಷ್ಟ ಆಗಿತ್ತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಅನ್ಕೊಂಡಿದ್ದೆ ಇವರು ಒಂದ್ ಒಳ್ಳೆ ಫ್ಯಾಮಿಲಿ ನೋಡುವಂತ ಸಿನಿಮಾ ಮಾಡ್ತಾರೆ ಅಂತ, ಆದ್ರೆ ಫ್ಯಾಮಿಲಿನ ಹೆಂಗ್ ಮಾಡ್ಕೋಬೇಕು ಅನ್ನೋ ಫಿಲ್ಮ್ ನ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ರಾವಣನ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ನಲ್ಲಿ ಮಾತ್ರ 18+ ಸೀನ್ಸ್ ಇದೆ ಅಂತ. ಟೀಸರ್ ನೋಡಿದ ಮೇಲೆ ಗೊತ್ತಾಗ್ತಿದೆ ಇದು ಫುಲ್ 18+ ಕಂಟೆಂಟ್ ಇರೋ ಸಿನಿಮಾ ಅಂತ. ಹೌದಾ? ನಾನು 100% ಹೇಳ್ತೀನಿ, ಇವ್ರು ಯಾವ್ದೋ ಅಡಲ್ಟ್ ವಿಡಿಯೋನ ತೆಗಿಯಕ್ ಹೋಗಿದ್ದಾರೆ, ತಪ್ಪಿ ಮೂವಿ ಮಾಡಿಬಿಟ್ಟಿದ್ದಾರೆ. ಈ ಸಿನಿಮಾ 3 ತಾಸು 15 ನಿಮಿಷ ಐತಿ ಅಂತ ಹೇಳ್ತಾ ಇದಾರೆ. ಅದರಲ್ಲಿ 1.5 ತಾಸು ಇದನ್ನೇ ಆಗ್ತಾರೋ ಹೆಂಗೋ ಗೊತ್ತಿಲ್ಲ. ಈ ಸಿನಿಮಾದಿಂದ ಏನ್ ಮೆಸೇಜ್ ಕೊಡೋಕೆ ಹೊರಟಿದಾರೋ ಗೊತ್ತಿಲ್ಲ. ನನಗನ್ಸುತ್ತೆ ಈ ಸಿನಿಮಾ ನೋಡೋ ಯೂತ್ ಸಿಗೆಲ್ಲ ಇಷ್ಟು ದಿನ ಕ್ರೋಮನಲ್ಲಿ ನೋಡಿದ್ದು ಸಾಕು, ಈ ಸರಿ ಥಿಯೇಟರ್ ನಲ್ಲಿ ನೋಡಿ ಕಣ್ ತುಂಬ್ಕೊಂಬಿಡಿ ಅಂತ ಹೇಳ್ತಾ ಇದಾರೇನೋ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ಸಿನಿಮಾನ ನೋಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಅಣ್ಣ ಎಷ್ಟು ರಸಿಕ ಇದ್ದಾನೆ ಅಂತ. ಈ ಸಿನಿಮಾದಲ್ಲಿ ನಮ್ಮ ಅಣ್ಣ ಎಷ್ಟು ತಿಕ್ಕಾಡ್ತಾನೆ ಅಂದ್ರೆ ಅಬ್ಬಬ್ಬಬ್ಬ. ನಾವು ಕ್ರೋಮ್ ಹಚ್ಚೋದೇ ಬೇಡ, ಯೂಟ್ಯೂಬ್ ನಲ್ಲಿ ಇದನ್ನ ನೋಡಿದ್ರೆ ಸಾಕು. ತಮ್ಮ ದಿಲ್ ಖುಷಿಯಾಗಿ ಹಾಲ್ನ ಹೊರಗ್ ಚೆಲ್ತಾನೆ. ರಾಜಾಜಿ ನಿಜ ಗುರು, ಈ ಸಿನಿಮಾನ ಏನಾದ್ರು ಕಪಲ್ಸ್ ನೋಡಕ್ ಹೋಗಿದ್ರೆ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸಿಂಗಲ್ಸ್ ಏನಾದ್ರು ಹೋಗಿದ್ರೆ ಅಲ್ಲೇ ಹೊಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗಿದಾವೆ ಗುರು ಸೀನ್ಸ್ಗಳು. ಈ ಸಿನಿಮಾದ ಟೀಸರ್ ನ ಅದ್ ಹೆಂಗೆ ಸೆನ್ಸಾರ್ ಅವರು ಅಲೋ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಸಿನಿಮಾದ ಟೀಸರ್ ನಲ್ಲಿ ಮತ್ತು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ನಲ್ಲಿ ಇಷ್ಟೊಂದು ಅಡಲ್ಟ್ ಸೀನ್ ನ ತೋರಿಸಿದ್ದಾರೆ. ಇನ್ನು ಮೂವಿನಲ್ಲಿ ಅದೆಷ್ಟು ಅಡಲ್ಟ್ ಸೀನ್ ಇರಬೇಡ. ಸಿಂಗಲ್ಸ್ ಗಳಿಗೆ ಮತ್ತೆ ಮಾಡರ್ನ್ ಯೂತ್ಸ್ ಗಳಿಗೆ ಇದೆಲ್ಲ ಖುಷಿ ವಿಚಾರ ಆಗಿದ್ರೆ, ಫ್ಯಾಮಿಲಿ ಆಡಿಯನ್ಸ್ ಗೆ ಮತ್ತೆ ಅಂಕಲ್ ಆಂಟಿಗಳಿಗೆ ಇದೆಲ್ಲ ದುಃಖದ ವಿಚಾರ. ಇದನ್ನೆಲ್ಲ ನೋಡಿದ್ಮೇಲೆ ನನಗೊಂದು ರಿಯಲೈಸ್ ಆಯ್ತು, ನಮ್ಮ ಅಣ್ಣ ಒಬ್ಬ ಒಳ್ಳೆ ಬ್ಯಾಟರ್ ಗುರು. ಈ ಅಡಲ್ಟ್ಸ್ ಸೀನ್ ಎಲ್ಲ ಕಟ್ ಮಾಡಿ ಒಂದು ವಿಡಿಯೋನ ಮಾಡಿ ಕ್ರೋಮ್ ನಲ್ಲಿ ಹಾಕಿದ್ರೆ ವ್ಯೂಸ್ ಎಲ್ಲ ಕಿತ್ಕೊಂಡು ಹೋಗ್ತವೆ ಅನ್ನೋ ನನ್ನ ಅನಿಸಿಕೆ. ಈ ಸಿನಿಮಾನು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ, ಒಂದು ಬಿಗ್ ಅಮೌಂಟ್ ನ ಕಲೆಕ್ಷನ್ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಇದೇ ರೀತಿ ವಲ್ಗರ್ ಸೀನ್ಸ್ ನ ಏನಾದ್ರು ತೋರಿಸಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾನ ಯಾರು ನೋಡೋದಿಲ್ಲ. ಸೊ ಈ ಸಿನಿಮಾ ಫ್ಲಾಪ್ ಆಗೋ ಚಾನ್ಸಸ್ ಹೈ ಇದೆ. ಮತ್ತೆ ಈ ಸಿನಿಮಾನ ತೊಳಿಬೇಕಂತ ಅದೇ ಸೇಮ್ ಡೇಟ್ ಗೆ ದೊಡ್ಡ ಸಿನಿಮಾಗಳು ಬರ್ತಾ ಇವೆ. ಈ ಸಿನಿಮಾದ ಬಗ್ಗೆ ನನ್ನ ಟೋಟಲ್ ಅನಿಸಿಕೆ ಹೇಳೋದಾದ್ರೆ, ಇಟ್ಸ್ ಇದರಿಂದ ದೂರ ಇರಬೇಕು ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಗೆ ಡಿಸ್ಟ್ರಾಕ್ಟ್ ಮಾಡೋ ಮೂವಿ ಆಗಿದ್ರೆ ಸಿನಿಮಾ ರೀಚ್ ಆಗೋದು ತುಂಬಾನೇ ಕಷ್ಟ. ಬಟ್ ಕಾದು ನೋಡೋಣ ಏನಾಗುತ್ತೆ ಅಂತ. ಈ ರಿವ್ಯೂ ನ ನೋಡಿ ಕೆಲವೊಬ್ಬರಿಗೆ ತಿಕ್ಕ ಉರಿದಿರ್ಬೋದು, ನಾವೇನು ಮಾಡೋಕ್ಕಾಗೋದಿಲ್ಲ. ನಾನೊಬ್ಬ ಸಿನಿಮಾ ರೋಸ್ಟರ್ ಆಗಿ ನನಗೆ ಯಾವುದು ಸರಿ ಅನ್ಸಲ್ಲ ಮತ್ತೆ ನನಗೆ ಯಾವುದು ವಲ್ಗರ್ ಅನ್ಸುತ್ತೆ, ನಾನು ಅದನ್ನ ರೋಸ್ಟ್ ಮಾಡೇ ಮಾಡ್ತೀನಿ. ಈ ಸಿನಿಮಾದ ಬಗ್ಗೆ ಮತ್ತೆ ಈ ರಿವ್ಯೂನ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನಕ್ಕನ್ ಕ್ರೇಜಿ ಚಾನಲ್ ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಕ್ರಿಂಜ್ ಮೂವಿ ರೋಸ್ಟ್ ನಲ್ಲಿ.